ಬಂಡವಾಳದಿಂದ ಬೆಳೆದಂತಹ ಬಸವರಾಜ ಹೊರಟ್ಟಿ ಅವರನ್ನು ವಿರೋಧ ಮಾಡಿದರು. ಅದಕ್ಕೆ ಸಾಕಷ್ಟು ಬೆಂಬಲವನ್ನು ರಾಜ್ಯ ತುಂಬ ಬಂದಿದ್ದನ್ನು ಗಮನಿಸಿದಂತಹ ಹೈಕಮಾಂಡ್ ಡಿ ಕೆ ಶಿ ಅವರ ಮೂಲಕ ಅವರನ್ನು ಸಮಾಧಾನ ಮಾಡಿ ಗೌರವಪೂರ್ವವಾಗಿ ಸಭಾಪತಿ ಸ್ಥಾನದಿಂದ ಇಳಿದು ಹೋಗುವಂಗೆ ರಿಕ್ವೆಸ್ಟ್ ಮಾಡಿಕೊಂಡು ಅದಕ್ಕೆ ಅವರು ಒಪ್ಪಿಕೊಂಡಿದ್ದಾರೆ ಅನ್ನೋ ಸಹಿತ ಈಗಾಗಲೇ ಸುದ್ದಿಗಳು ಬರ್ತಾಯಿದ್ದಾವೆ. ಇದೇ ಹಿಂದಿನ ಎಪಿಸೋಡಲ್ಲಿ ನಾವು ಮಾಡಿದ್ವಿ. ಬಸವರಾಜ ಹೊರಟ್ಟಿ ಅವರನ್ನು ಈ ರೀತಿಯಾಗಿ ಚೀಟಿಯ ಮೂಲಕ ಇಳಿಸೋದು ಸರಿನಾ ಅನ್ನುವಂಥ ಮಾತನ್ನು ಅದನ್ನು ಸಡನ್ನಾಗಿ ತಿದ್ದುಕೊಂಡಂತಹ ನಮ್ಮ ಆಡಳಿತಾರೂಢ ಪಕ್ಷದ ಡಿ ಕೆ ಶಿ, ಅದರಲ್ಲೂ ವಿಶೇಷವಾಗಿ ಹೈಕಮಾಂಡದ ಡೈರೆಕ್ಷನ್ ಮೇಲೆ ಅದನ್ನು ಹಿಂದೆ ತಗೊಂಡು ಅವ್ರಿಗೆ ಗೌರವಪೂರ್ವವಾಗಿ ಹೋಗಬಹುದು, ತಾವು ಇಳಿಬಹುದು ಅನ್ನುವಂಥ ಮೆಸೇಜ್ ಕೊಡೋ ಸಂದರ್ಭದಲ್ಲ ಸತೀಶ್ ಅವರನ್ನು, ಜಮೀರ್ ಅವರನ್ನು ತಮ್ಮ ಜೊತೆಗೆ ಕರ್ಕೊಂಡು ಹೋಗೋ ಜೊತೆಗೆ ಒಂದು ಎಕ್ಸ್ಪೋಸ್ ಮಾಡೋದನ್ನು ನೋಡಿದಾಗ ಸಹಜವಾಗಿ ಇಲ್ಲಿ ಒಂದಿಷ್ಟು ರಾಜಕೀಯನೂ ಅದಪ್ಪ ಅಂತ ಅನ್ನಿಸ್ತದೆ. ಯಾಕಂದ್ರೆ ಈಗಾಗಲೇ ಒಂದು ನಮ್ಮ ಯತೀಂದ್ರ ಅವರು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಮಹದೇವಪ್ಪನವರನ್ನು ಮತ್ತು ಸೇಠ್ ಅವರನ್ನು ಇವರನ್ನು ತಗೋಬೇಕು ಕ್ಯಾಬಿನೆಟ್ಗೆ ಅಂತ ಸಜೆಷನ್ ಮಾಡಿದರು ಈ ಸಿದ್ದರಾಮಯ್ಯನವರು ಅನ್ನುವಂಥ ಮಾತನ್ನು. ಆದರೆ ಈಗ ಎರಡೂ ಮಹದೇವಪ್ಪನವರು ಆಗಿರ್ಬೋದು, ಅದೇ ಕಾಲ ಸೇಠ್ ಅವರು ಆಗಿರ್ಬೋದು, ಇಬ್ಬರನ್ನು ತೆಗೆದುಕೊಂಡಿಲ್ಲ ಅನ್ನೋದು ಗಮನಿಸಿದಾಗ ಸಹಜವಾಗಿಲ್ಲ ರಾಜಕೀಯ ನಡೆಯನ್ನು ನಮ್ಮ ಡಿ ಕೆ ಶಿ ಅವರು ಇಟ್ಟರ ಅಂತೇಳಿ ಸಹಜ ರಾಜಕೀಯದಲ್ಲಿ ತಮ್ಮ ಎದುರಾಳಿಗಳಿಗೆ ಚೆಕ್ಮೇಟ್ ಇಡುವಲ್ಲಿ ಎಲ್ಲರೂ ಜಾಣರ, ಆ ದಿಶೆಯಲ್ಲಿ ಇವರು ಜಾಣರ. ಹೀಗಾಗಿ ಈ ಒಂದು ಸತೀಶ್ ಅವರು ತಮ್ಮ ಜೊತೆಗೆ ತೆಗೆದುಕೊಳ್ಳೋದ್ರ ಜೊತೆಗೆ ಈ ಸಿದ್ದರಾಮಯ್ಯನಷ್ಟ ಅವ್ರ ಮಧ್ಯದಲ್ಲಿ ಕಂದಕ್ಕೆ ಉಂಟಾಗುವಂಥದ್ದು ಜಮೀರ್ ಅಹಮದ್ರನ್ನು ಸಹಿತ ತಮ್ಮ ಕಡೆ ಸೆಳೆಯುವಲ್ಲ ಡಿ ಕೆ ಶಿ ಅವರು ಯಶಸ್ವಿ ಆದ್ರ ಅನ್ನುವಂಥ ಮಾತುಗಳು ಕೇಳಿ ಬರ್ತಾಯಿದ್ದವು. ಒಟ್ಟಾರೆ ಇದೆಲ್ಲ ಡೆವಲಪ್ಮೆಂಟ್ ನೋಡಿದಾಗ ರಾಜಕೀಯದಲ್ಲೇ ಒಂದು ಬಣ ನಿರ್ಮಾಣ ಆಗಲಿಕ್ಕತ್ತದೆ. ಈಗ ಇತ್ತು ಬಣ ಅದು ಹೇಗೋ ಏನೋ ಉಳ್ಕೊಂಡು ಬಂದಿತ್ತು, ಈಗ ಸ್ವಲ್ಪ ಹೆಚ್ಚು ಆಗ್ತದನ ಮುಂಬೂರು ದಿನಗಳಲ್ಲಿ ಇದು ಏನೇನು ಒಂದು ಹೊಸ ರೂಪ ಪಡಿಬೋದು ಅಂತೇಳಿ. ಯಾಕಂದ್ರೆ ಚುನಾವಣೆ ಸಮೀಪ ಬಂದಾಗ ಒಗ್ಗಟ್ಟು ಆಗಬೇಕಾಗಿತ್ತಲ್ಲೇ ಕಾಂಗ್ರೆಸ್ನಲ್ಲೇ, ಕರ್ನಾಟಕ ಕಾಂಗ್ರೆಸ್ನಲ್ಲಿ ಒಗ್ಗಟ್ಟು ಆಗಬೇಕಾಗಿತ್ತು. ಆದರೆ ಒಗ್ಗಟ್ಟು ಆಗಲಾರ್ದ ಬಿರುಕುಗಳು ಹೆಚ್ಚಾಗ್ತಿರಲ್ಲದವ. ಇದರಿಂದಾಗಿ 2028ರಲ್ಲಿ ಡಿ ಕೆ ಶಿ ಅವರು ಎಷ್ಟರ ಮಟ್ಟಿಗೆ ಇವ್ರನ್ನೆಲ್ಲ ಒಂದೇನಪ್ಪ ಅಂತಂದ್ರೆ ಒಗ್ಗಟ್ಟಿನ ತರೋದಕ್ಕೆ ಪ್ರಯತ್ನ ಮಾಡ್ತಾರೆ. ಇದಕ್ಕೆ ರಾಹುಲ್ ಗಾಂಧಿಯವರು ಎಷ್ಟು ಮಟ್ಟಿಗೆ ಇವ್ರನ್ನೆಲ್ಲ ಒಂದು ಮಾಡಿ 2028ರಲ್ಲಿ ಗೆಲ್ಲುವ ಸಾಹಸ ಮಾಡ್ತಾರೆ ಅನ್ನೋ ಸಹಿತ